ಮಾತು ಬರದ ಕಂದಮ್ಮನಿಗೆ ಮಾತಾಡುವ ಭಾಗ್ಯ ಸಿಕ್ಕಿದೆ. ಬಂದಿರಲಿಲ್ಲ, ಇಲ್ಲಿಗೆ ಬಂದು ಈಗ ಮಾತಾಡ್ತಿದ್ದಾನೆ. ಜೈ ಬಹಳ ಸತ್ಯತೆ ಇದೆ. ನಾವ್ ಎಷ್ಟೋ ಕಷ್ಟಗಳಲ್ಲಿ ಅಮ್ಮ ಪಾರ್ ಮಾಡಿದ್ದಾರೆ. ನೆಮ್ಮದಿಯ ಜೀವನವನ್ನು ನಾವು ಸಾಗುತ್ತಿದ್ದೇವೆ ಇವತ್ತು. ಎಣ್ಣೆ ಕೊಡಲ್ಲ, ಹೆಣ್ಸಿಕ್ಕು ಮಕ್ಳಾಗ ಅವಳಿ ಜೋಳಿ. ಇವರು ಅವರು ಮತ್ತೆ ಅವ್ರ ದೊಡ್ಡವರು ಚಿಕ್ಕವರು ಅಂತ ಇಲ್ಲ, ಎಲ್ರಿಗೂ ಒಂದೇ ರೀತಿ ನಾನ್ ಟ್ರೀಟ್ ಮಾಡೋದು. ನಾನು 1.5 ಕಿಲೋಮೀಟರ್ ಇಂದ ತಲೆ ಮೇಲೆ ಹೊತ್ಕೊಂಡ್ ಬಂದು ಮಾಡ್ತಿದ್ದೆ. ಹುಲಿಯೂರಮ್ಮನ ಆಶೀರ್ವಾದ ನಮ್ಮ ಮೇಲೆ ಇದೆ, ಅದೇ ನಮ್ಮ ಪುಣ್ಯ. ಏನೇ ಹೇಳಿದ್ರು ಕಷ್ಟ ಅಂತಾರೆ, ನಮ್ ಕಷ್ಟ ಎಲ್ಲ ಪರಿಹಾರ ಮಾಡ್ತಾರೆ. ಎಲ್ಲ ಒಳ್ಳೇದ್ ಮಾಡಿದಾಳೆ ಅಮ್ಮ. ಅಮ್ಮನ್ ಸೇವೆ ನನ್ ಜೀವ ಇರೋವರೆಗೂ ಅಮ್ಮನ್ ಸೇವೆ ಅಂತ ಬಿಡಲ್ಲ. ಎಲ್ಲಿದ್ರು ಬಂದು ನೋಡ್ಕೊಂಡು ಹೋಗ್ತಾ ಇರ್ತೀವಿ. ಸತ್ಯವಂತರನು ನಿತ್ಯವು ಕಾಪಾಡುವ ದೇವಿ ಆ ತಾಯಿ ಹುಲಿಯೂರಿ ಬಾಳಿಗೆ ಭಾಗ್ಯವತಾರಮ್ಮ, ಬಾಳಿಗೆ ಭಾಗ್ಯವತಾರಮ್ಮ. ಅಮ್ಮ ಬರ್ತಾರೆ ಶುಕ್ರವಾರ 11:30 ಬಂದು ಅವ್ರಿಗೆ ಹೇಳ್ತಾರೆ. ಅಮ್ಮ ಅವಾಗ ಅವ್ರಿಗೆ ಏನ್ ವಾಗ್ದಾನ ಕೊಡ್ತಾರೋ ಅದನ್ನ ಏನೇ ಕಾರ್ಯ ಮಾಡಿದ್ರು ನಾವು ಬರ್ತಾ ಇರ್ತೀವಿ. ತುಂಬಾ ಪವರ್ಫುಲ್. ನೀವೇನಾದ್ರೂ ಈ ತಾಯಿಯ ಹತ್ತಿರ ಬೇಡಿದ್ರೆ ನಿಮ್ಮ ಜೀವನ ಬದಲಾಗುತ್ತೆ. ನ್ಯೂಮೋನಿಯಾ ಆಗಿ ಡಾಕ್ಟರ್ಸೇ 48 hours ಏನು ಹೇಳಕ್ಕಾಗಲ್ಲ ಅಂತ ಕ್ರಿಟಿಕಲ್ ಸಿಚುವೇಶನ್ ನಮ್ಮನ್ನ ಎಲ್ಲಾ ಕಾಪಾಡ್ಕೊಂಡ್ ಬಂದಿದ್ರು. ನಾನು ಅವ್ರ ಏನ್ ಮಾಡ್ತಿದ್ರು ಅದನ್ನ ಜಾತ್ರೆ ವರ್ಷ ಮಾಡ್ಕೊಂಡಿರ್ತೀನಿ. ಆ ಅಮ್ಮನೇ ಎಲ್ಲಾ ಭಕ್ತಾದಿಗಳ ಕೈಗೆ ಮಾಡ್ತಾರೆ. ಅಮ್ಮ ಸಲಹೆಗಳು ಒಳ್ಳೆ ದಾರಿ ಮಾರ್ಗದರ್ಶನಕ್ಕೆ ಅಮ್ಮನೇ ದಾರಿ. ಸುಮಾರು 10 ವರ್ಷದಿಂದ ಅಮ್ಮನ ಸೇವೆ ಮಾಡ್ಕೊಂಡ್ ಬಂದಿದ್ದೀವಿ. ತುಂಬಾ ವಿಶೇಷ ಪೂಜೆಗಳಿರುತ್ತೆ ಇಲ್ಲಿ. ಜನ ತುಂಬಾ ಬರ್ತಾರೆ. ನಮ್ಮ ಮೈ ಮೇಲೆ ಬಂದು ಏನಿರುತ್ತೋ ಅದ್ ಕಷ್ಟ ಎಲ್ಲ ಹೇಳ್ತಾರೆ. ನೀವ್ ನೋಡ್ತಾ ಇದ್ದೀರಾ V1 ನ್ಯೂಸ್ ಸುದ್ದಿವಾಹಿನಿ. ಹುಲಿಯೂರಮ್ಮ ಎಂದ್ರೆ ತಾಯಿಯ ಮೇಲೆ ಅದೆಷ್ಟು ಭಕ್ತಿ ಹೆಚ್ಚಾಗುತ್ತೆ. ಇಲ್ಲಿರುವ ಹುಲಿಯೂರಮ್ಮನ ಪವಾಡ ನೀವು ಕೇಳಿದ್ರೆ ನೀವು ಸಹ ಭಕ್ತರಾಗಿ ಈ ಕ್ಷೇತ್ರಕ್ಕೆ ಹೋಗ್ತೀರಾ. ಹಾಗೆ ನಿಮ್ಗೆ ಮೈ ಜುಮ್ ಎನ್ಸುತ್ತೆ. ಹುಲಿಯೂರಮ್ಮ ದೇವಿಯ ಬಗ್ಗೆ ಹೇಳುವಷ್ಟು ನಾವು ದೊಡ್ಡವರಲ್ಲ. ಆದ್ರೆ ಈ ತಾಯಿ ಬರುವಂತ ಭಕ್ತರಿಗೆ ಮಾಡುತ್ತಿರುವ ಪವಾಡ ತುಂಬನೇ ಇದೆ. ಆದ್ರೆ ಇಲ್ಲಿ ಬರುವ ಭಕ್ತಾದಿಗಳ ಬಾಯಲ್ಲಿ ಈ ತಾಯಿಯ ಬಗ್ಗೆ ಹೇಳುತ್ತಾನೆ ಅಳುತ್ತಾರೆ. ಯಾಕೆಂದ್ರೆ ತಾಯಿ ಇಲ್ಲ ಅಂದ್ರೆ ನಾವಿಲ್ಲ ಅಮ್ಮ. ನಮ್ಮ ಜೀವನವನ್ನ ಕೊಟ್ಟಿದ್ದರೆ ನಾವು ಬದುಕ್ತಿರೋದೋದು ಅವಳಿಂದಾನೆ. ಅವಳು ಕೊಟ್ಟಿರೋ ಭಿಕ್ಷೆ ಇವತ್ತು ನಮಗೆ ಶ್ರೀರಕ್ಷೆಯಾಗಿದೆ ಎಂದು ಹೇಳುತ್ತಿದ್ದಾರೆ. ಅನೇಕ ವರ್ಷಗಳಿಂದ ನಮ್ಗೆ ಮಕ್ಕಳಾಗಿರ್ಲಿಲ್ಲ. ಈ ತಾಯಿನ ನಂಬಿ ಬಂದ ಮೇಲೆ ಮಕ್ಕಳಾಗಿದೆ. ಸುಮಾರು ಕಡೆ ಸುತ್ತಾಡಿ ಹಾಗೆ ಜೀವನಕ್ಕೆ ಹೇಗೆ ಏನಪ್ಪ ಮಾಡೋಣ ಅಂತ ಅಂದುಕೊಂಡಪ್ಪ. ಮಾಡೋಣ ಅಂತ ಅಂದುಕೊಂಡಿದ್ದಾಗ ಈ ಹುಲಿಯೂರಮ್ಮ ದಾರಿ ತೋರಿಸಿ ಇವತ್ತು ನಮ್ಮ ಜೀವನ ತುಂಬಾನೇ ಚೆನ್ನಾಗಿದೆ. ಹಾಸ್ಪಿಟಲಲ್ಲಿ ಉಳಿಯೋದೇ ಇಲ್ಲ ಎಂದ ಡಾಕ್ಟರ್. ಆದ್ರೆ ಈ ತಾಯಿ ಏನಾಗಲ್ಲ, ನಾನಿದ್ದೀನಿ ಇಂದು ಭರವಸೆ ಕೊಟ್ಟಿ ಇವತ್ತು ನಮ್ಮ ಜೀವನ ತುಂಬಾನೇ ಚೆನ್ನಾಗಿದೆ. ಯಾವುದೇ ಕಾಯಿಲೆ ಇಲ್ಲ, ತುಂಬಾ ಚೆನ್ನಾಗಿದ್ದೇವೆ ಎಂದು ಒಬ್ಬರ ಭಕ್ತರ ಬಾಯಲ್ಲಿ ಇವತ್ತು ಈ ತಾಯಿಯ ಬಗ್ಗೆ ಹೇಳುತ್ತಿದ್ದರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೆಯಿತು. ಸಾವಿರಾರು ಭಕ್ತರು ಈ ಕ್ಷೇತ್ರಕ್ಕೆ ಆಗಮಿಸಿ ತಾಯಿಯ ಕೃಪೆಗೆ ಪಾತ್ರರಾದರು. ದಿನಕ್ಕೊಂದು ಈ ತಾಯಿಗೆ ಪೂಜೆ ಹೋಮಗಳು ನಡೆಯಿತು. ಹಾಗೆ ಮೆರವಣಿಗೆ ಸಹ ನಡೆಯಿತು. ಆಡಂಬರದಿಂದ ದೇವಿಗೆ ರಥ ಸಹ ನಡೆಯಿತು. ಸಾವಿರಾರು ಭಕ್ತರು ಈ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ ತಾಯಿಯನ್ನು ನೋಡಿ ಕಣ್ತುಂಬಿಕೊಂಡ್ರು. ಹಾಗೆ ಸಾವಿರಾರು ಭಕ್ತರಿಗೆ ಅನ್ನದಾಸೋಹ ಸಹ ನಡೆಯಿತು. ಇದೆಲ್ಲ ನಡೆಸಿಕೊಂಡು ಬಂದಂತಹ ಇಲ್ಲಿನ ಧರ್ಮಾಧಿಕಾರಿಗಳಾದ ಶ್ರೀಮತಿ ಶಾಂತಮ್ಮನವರು ಇಲ್ಲಿ ಬರುವಂತ ಭಕ್ತರು ಯಾರೇ ಆಗಿರ್ಲಿ ಅವರಿಗೆ ಏನು ಕಷ್ಟ ಇದೆ ಅಂತ ನೋಡಿ ಅಮ್ಮನವರ ಮುಖಾಂತರ ಹೇಳ್ತಾರೆ. ಕ್ಷೇತ್ರಕ್ಕೆ ಆಗಮಿಸಿ ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ ಹಾಗೂ ವಿಶೇಷವಾಗಿ ಅಮಾವಾಸ್ಯೆ ಹುಣ್ಣಿಮೆ ದಿನದಂದು ವಿಶೇಷವಾಗಿ ತಾಯಿಗೆ ಹೋಮ ನಡೆಯುತ್ತೆ. ವಿಶೇಷ ಅಭಿಷೇಕ ಅಲಂಕಾರಗಳು ಸಹ ಇರುತ್ತದೆ. ಸಾವಿರಾರು ಭಕ್ತರು ಕ್ಷೇತ್ರಕ್ಕೆ ಆಗಮಿಸಿ ತಾಯಿಯ ಕೃಪೆಗೆ ಪಾತ್ರರಾಗಿ ಸ್ಥಳ ಈ ಹುಲಿಯೂರಮ್ಮ ದೇವಿ ದೇವಸ್ಥಾನ, ಮಾಚೋಳ್ಳಿ ಗೇಟ್, ಮಾಗಡಿ ಮುಖ್ಯ ರಸ್ತೆ,
ಬಾಪಾ ಗ್ರಾಮ ಪೋಸ್ಟ್ ಬೆಂಗಳೂರು. ನಮಸ್ಕಾರ. ನಾವು ನಮ್ಮೊಂದು ದೇವತೆ ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ಅಟೆಂಡ್ ಮಾಡ್ತಾ ಇದೀವಿ. ನನ್ ಮದ್ವೆ ಆದಾಗಿಂದ ನಮ್ಮಲ್ಲಿ ಬಹಳ ಸತ್ಯತೆ ಇದೆ. ನಾವ್ ಎಷ್ಟೋ ಕಷ್ಟಗಳಲ್ಲಿ ಅಮ್ಮ ಪಾರ್ ಮಾಡಿದ್ದಾರೆ. ನನ್ನ ಹಸ್ಬೆಂಡ್ಗೆ ಕೊರೋನಾ ಟೈಮಲ್ಲಿ ತೀರಾ ಸೀರಿಯಸ್ ಇತ್ತು. ಉಳಿಸ್ಕೊಟ್ಟೋ ತಾಯಿ. ಅವರು 4 years ಅಲ್ಲಿ ನಿಮೋನಿಯಾ ಆಗಿ ಡಾಕ್ಟರ್ಸೇ 48 hours ಏನು ಹೇಳಕ್ ಆಗಲ್ಲ ಅಂತ ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ ನಮ್ಮನ್ನ ಎಲ್ಲಾ ಕಾಪಾಡ್ಕೊಂಡ್ ಬಂದಿರೋದು ಹುಲಿಯೂರಮ್ಮ ತಾಯಿ. ಆ ಅಮ್ಮನ ನಾವ್ ಯಾವತ್ತೂ ಬಿಡಲ್ಲ. ಆ ಅಮ್ಮ ನಮ್ಮನ್ ಕೈ ಬಿಟ್ಟಿಲ್ಲ. ಯಾವತ್ತಿಗೂ ಆ ಅಮ್ಮನ್ ಚಿರಋಣಿ. ನಾವ್ ಎಷ್ಟು ಸೇವೆ ಮಾಡಿದ್ರು ಆ ಅಮ್ಮಂಗೆ ಅದೇ ಇಲ್ಲಿ ಅಲ್ಲಿ ನಮ್ ತಂದೆ ಮನೆಯಲ್ಲಿ ಏನ್ ಮಾಡ್ತಾರೋ ನಮ್ಮ ಅಣ್ಣ ಮಾಡ್ತಾರೆ. ನಮ್ ತಂದೆ ತಾಯಿ ಅಲ್ಲಿ ಊಟ ಮಾಡ್ತಿದೀನಿ ನಾನು. ಅವ್ರ ಏನ್ ಮಾಡ್ತಿದ್ರು ಅದನ್ನ ಜಾತ್ರೆ ವರ್ಷ ಮಾಡ್ಕೊಂಡು ಹೋಗ್ತೀನಿ. ಆ ಅಮ್ಮನೇ ಎಲ್ಲಾ ಭಕ್ತಾದಿಗಳ ಕೈಲಿ ಮಾಡ್ಕೊಳ್ತೆ. ನಾನ್ ಬರೀ ಅಲ್ಲಿ ಒಂದು ನೆಪ ಮಾತ್ರ. ಪ್ರತಿಯೊಂದು ದಾರಿ ಮಾಡ್ಕೊಡ್ತಾ ಇದ್ದಾರೆ. ನಮ್ಗೆ ನೀವು ಯಾವ ತರ ಮಾಡ್ಬೇಕಾದ್ರೂ ಸಲಹೆ ಕೊಡ್ತಾ ಇದ್ದಾರೆ. ನಂದು ಏನಿಲ್ಲಮ್ಮ. ಅಮ್ಮ ಬರ್ತಾರೆ ಶುಕ್ರವಾರ 11:30 ಗಂಟೆಗೆ ಮನೆ ಮೇಲೆ ಬಂದು ಅವರೇ ಕೇಳ್ತಾರೆ. ಅಮ್ಮ ಅವಾಗ ಅವ್ರಿಗೆ ಏನ್ ವಾಗ್ದಾನ ಕೊಡ್ತಾರೋ ಅದನ್ನ ಅವ್ರು ನೋಡ್ಕೊತಾರೆ. ನಾನು ಬರೀ ಸೇವಕಿಯಾಗಿ ಸೇವೆ ಹೇಳ್ತಾರೆ. ಅಮ್ಮಗಳು ನಾವು ಅಮ್ಮ ಸಲಹೆ ಕೊಡೋ ರೀತಿ ಆಗಿರ್ಬೋದು ತುಂಬಾ ಚೆನ್ನಾಗಿ ಕೊಡ್ತಾರೆ. ಬಾಯಿ ತುಂಬಾ ಮಾತಾಡ್ತೀನಿ ನಮ್ಮ ಮಕ್ಳ ತರ. ಅವ್ರನ್ನ ಅಪ್ಕೋತೀನಿ, ಅವರು ಕೂಡ ನನ್ನ ಅಪ್ಕೋತಾರೆ. ಅದೇ ನನ್ಗೆ ದೊಡ್ಡ ಖುಷಿ. ಮಿಕ್ಕಿದೆಲ್ಲ ನೀರನ್ನೇ ಮಾಡ್ಕೋತಾ ಇದ್ದಾರೆ. ಅವರೇ ಹೇಳ್ತಾರೆ ಪ್ರತಿ ಶುಕ್ರವಾರ ಅಮಾವಾಸ್ಯೆ ಆ ದಿನ ಎಲ್ಲ ಅಮ್ಮ ಬಂದು ಹೇಳ್ತಾರೆ. ಇವೆಲ್ಲ ಹಾಗೆ ಕೇಳ್ಕೊಂಡು 2 ಮಕ್ಳು 3 ಮಕ್ಳನ್ನ ಮಾಡ್ಕೊಂಡಿದ್ದಾರೆ ದೇವ್ರ ಹತ್ರ. ಹಾಗೇನೆ ನಡೀತಾ ಇದೆ. ಅವರು ಕೂಡ ಒಳ್ಳೆ ದಾರಿ ಮಾರ್ಗದರ್ಶನಕ್ಕೆ ಅಮ್ಮನೇ ದಾರಿ ಕೊಡ್ತಾರೆ. ಹೋಮ ಯಾಗ ಎಲ್ಲ ಇರುತ್ತೆ. ಮತ್ತೆ ಹಾಗೆ ಕೆಟ್ಟದ್ ಮಾಡಿರೋರು ಅವರೆಲ್ಲ ಆಚೆ ಕಡೆ ಬಲಿ ಹತ್ರ ಕೋಳಿ ಎಲ್ಲ ಕುಯ್ಕೊಂಡು ಅವ್ರ ಏನದು ನೋಡ್ತಾರೆ. ನಾನ್ ಏನಿಲ್ಲಮ್ಮ, ಈಗ ನಿಮ್ ಜೊತೆ ಇದ್ದೀನಿ. ನಾನು ನನ್ನದು ಹಂಗೆ ಇರ್ತೀನಿ. ಆ ಜಾಗಕ್ಕೆ ಹೋದಾಗ ಅಲ್ಲಿ ಬೇರೆ ಹೌದು. ಆಮೇಲೆ ಹೋಗಿ ನಾನು ಭವತಿ ಭಿಕ್ಷಾಂದೇಹಿಂದ ಬಟ್ಟೆ ಇಟ್ಕೊಂಡ್ರೆ ಬಟ್ಟೆ ಶಿಕ್ಷೆ ಕಳಿಸ್ತಾರೆ ನನಗೆ. ಅದನ್ನೇ ಜನಾನು ನಂಬಿ ಮಾಡ್ತಾರೆ. ಅಮಾಸೆಲಿ, ಜಾತ್ರೆಲಿ, ಶುಕ್ರವಾರ ಇದ್ರಲ್ಲೂ ವಿಶೇಷನೇ. ಚಿಕ್ಕದಾಗಿತ್ತು, ನಮ್ಗೆ ಕಷ್ಟ ಆಗ್ತಿತ್ತು. ಇವಾಗ ತುಂಬಾ ಮತ್ತೆ ಜಾಸ್ತಿ ಎಲ್ಲಾ ಎಮ್ಮನೆ ಎಲ್ಲಾನು ಕಸ್ಕೊತಾರೆ ಮಾಡ್ತಾರೆ. ಶುಕ್ರವಾರ ಮಂಗಳವಾರ ಪ್ರತಿದಿನ ಸೂರ್ಯ ಹುಟ್ಟೋಕ್ ಮುಂಚೆ ಅಭಿಷೇಕ ಆಗುತ್ತೆ. ಎಲ್ಲ ನಮ್ಮ ಮಗ ಮತ್ತೆ ಇಲ್ಲಿ ಒಂದಿಬ್ರು ಭಕ್ತರು ಮಂಜಣ್ಣ ಅವರೆಲ್ಲ ಕರ್ಕೊಂಡ್ಬಂದೋಗಿ ಸತ್ಯನ ಅವ್ರನ್ನೆಲ್ ಬಿಟ್ಟು ಅವ್ರ ಅಮ್ಮನ್ಗೆ ಸೇವೆಗೆ ಪಾತ್ರ ಆಗವೆ. ಮತ್ತೆ ರಾಧಾಕೃಷ್ಣ ಅವೆಲ್ಲ ಸೇರ್ಕೊಂಡು ಈಗ ನಮ್ಗೆ ಕೆಟ್ಟ ಕಮ್ಮಿ ಮಾಡಿದ್ದಾರೆ. ನಾನ್ 1.5 kilometer ಇಂದ ತಲೆ ಮೇಲೆ ಹೊತ್ಕೊಂಡ್ ಬಂದು ಮಾಡ್ತಿದ್ದೆ. ಇವಾಗ ಎಲ್ಲ ಇಲ್ಲೇ ಸಿಗುತ್ತೆ, ಚೆನ್ನಾಗ್ ಮಾಡ್ತಾರೆ. ಮಗ ಎಲ್ಲ ಅಲಂಕಾರ ಮಾಡ್ತಾನೆ. ನಾನು ಅದೇ ಅಮ್ಮ ಮಕ್ಳು ಕೊಟ್ಟಿದ್ದೆ. ಇವ್ರನ್ನ ತುಂಬಾ ವಿಶೇಷವಾಗಿ ನನ್ಗೇನು ನೋಡ್ಕೊಡ್ದೆ ನೋಡ್ಕೋತಾರೆ. ಎಲ್ಲಾ ಭಕ್ತರು ನೋಡ್ಕೋತಾರೆ. ಮಕ್ಳು ಇನ್ನೂ ಚೆನ್ನಾಗ್ ನೋಡ್ಕೋತಾರೆ. ಅಂದ್ರೆ ತಾಯಿ ಕರ್ಕೊಂತಿದ್ದಾರೆ, ಸಾವಿರಾರು ಭಕ್ತರು ಬರ್ತಾ ಇದ್ದಾರೆ. ಇವ್ರು ಅವರು ಮತ್ತೆ ಅವ್ರ ದೊಡ್ಡವರು ಚಿಕ್ಕವರು ಅಂತ ಇಲ್ಲಮ್ಮ, ಎಲ್ರಿಗೂ ಒಂದೇ ರೀತಿ ನಾನ್ ಟ್ರೀಟ್ ಮಾಡೋದು. ನನ್ ಮನ್ಸ್ ಚೇಂಜ್ ಆಗಲ್ಲ. ಯಾರೇ ಬರ್ಲಿ ಒಂದೇ ರೀತಿ ಏನಿದೆ ಕೈ ಬಿಡ್ತೀನಿ. ಯಾರು ಬೇಜಾರು ಬಿಡಿ ಕೇಳ್ತೀನಿ ಅಷ್ಟೇ. ಮಾಡಬಾರ್ದ ಎಲ್ಲ ಕೆಲ್ಸಗಳು ಮಾಡಿದೈತಿ. ಆಮೇಲೆ ಎಣ್ಣೆ ಕೊಡಲ್ಲ, ಹೆಣ್ಣು ಸಿಕ್ತು, ಮಕ್ಳಾಗ ಅವಳಿ ಜೋಳಿ ಚೆನ್ನಾಗಿ ನೆಮ್ಮದಿಯಾಗಿ ಸುಖವಾಗಿದ್ದೀವಿ. ಅಮ್ಮನ ನಮ್ಮ ಮೇಲೆ ಒಳ್ಳೆ ಮನೆ ಕಟ್ಕೊಂಡು ಚೆನ್ನಾಗಿದ್ದೀವಿ. ವರ್ಷ ಬರ್ತೀವಿ. ಮಕ್ಳು ಮಳೆ ಸೇವೆಯನ್ನು ಮಾಡ್ತಾರೆ. ಪ್ರತಿ ವರ್ಷ ಬಂದು ದೇವ್ರ ಮಕ್ಕಳು ಕೊಟ್ಟವಳೆ ನಮ್ರತ ಅಂತ ಚೆನ್ನಾಗಿದ್ದೀವಿ, ಸುಖವಾಗಿ ಎವ್ರಿ ಇಯರ್ ಬಂದು ದೇವಿ ಸೇವೆ ಮಾಡ್ಕೊಂಡು ಹೋಗ್ತೀವಿ. ಸುಮಾರು 10 ವರ್ಷದಿಂದ ಅಮ್ಮನ ಸೇವೆ ಮಾಡ್ಕೊಂಡ್ ಬಂದಿದೀವಿ. ನನ್ ಮಗುಗೆ ಮಾತು ಬಂದಿರ್ಲಿಲ್ಲ, ಇಲ್ಲಿಗೆ ಬಂದು ಈಗ ಮಾತಾಡ್ತಿದ್ದಾನೆ, ಚೆನ್ನಾಗಿದ್ದಾನೆ.
ತಾಯಿ ಎಂತ ಕಷ್ಟದಲ್ಲಿದ್ರು ನೆನ್ಸ್ಕೊಂಡ್ರೆ ಸಾಕು ಕರ್ಪೂರದ ತರ ಹಂಗೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಪ್ರತಿ ಅಮಾವಾಸ್ಯೆ ಪೂಜೆಗೆ ತಪ್ಪದಲ್ಲೇ ಬರ್ತಾ ಇದೀವಿ ಮನೆ ಕುಟುಂಬ ಸಮೇತ. ನನ್ ಮಗುಗೆ ಇವತ್ತು ನಾರ್ಮಲ್ ಸ್ಕೂಲಿಗೆ ಸೇರ್ಸಿದೀವಿ. ಸ್ಕೂಲಿಂದ ಈಗ ಮಾತಾಡ್ತಾನೆ. ಒಂದ್ ಸ್ವಲ್ಪ ಮಾತಾಡಪ್ಪ. ಏನ್ ನಿನ್ ಹೆಸರು? ಏನ್ ಅಮ್ಮನ ಹೆಸರು? ಹೇಳು. ಯಾವ ಜಾತ್ರೆಗೆ ಬಂದಿರೋದ್ ನೀನ್ ಇವಾಗ? ಹೇಗಿರ್ಲಿಲ್ಲಮ್ಮ. ಈಗ ಸ್ವಲ್ಪ ಎಲ್ಲ ಮಾತಾಡೋದಾಗ್ಲಿ ಊಟ ಮಾಡೋದಾಗ್ಲಿ ಎಲ್ಲ ಮಾಡಿ ಸ್ಕೂಲ್ ನಾರ್ಮಲ್ ಸ್ಕೂಲ್ಗೆ ಹೋಗ್ತಿದ್ದಾನೆ. ಇಲ್ಲೇ ಮಾಚವಳ್ಳಿಗೆ ಇಲ್ಲೇ ಹುಲಿಯರ ಪಾದದಲ್ಲೇ ಇದ್ದೀವಿ. ಅಮ್ಮ ತುಂಬಾ ಬೇಕು. ಏನೇ ಹೇಳಿದ್ರು ಕಷ್ಟ ಅಂತಾರೆ. ನಮ್ ಕಷ್ಟ ಎಲ್ಲ ಪರಿಹಾರ ಮಾಡ್ತಾರೆ. ತುಂಬಾ ಸತ್ತಿರೋದು ತಾಯಿ. ಆದ್ರೂ ನಾವು ಎಷ್ಟು ನಂಬ್ತೀವಿ ಅಷ್ಟು ನಮಗೆ ಒಳ್ಳೇದ್ ಮಾಡಿದ್ದಾರೆ. ನಂಬಬೇಕಷ್ಟೇ. ನಂಬುದ್ರೆ ಅಷ್ಟೇ ಅನುಕೂಲ ಮಾಡ್ಕೊಡ್ತಾನೆ. ನಂಬಿಲ್ಲ ಅಂದ್ರೆ ಅವ್ರಿಗೆ ಮರ್ತ್ರೆ ಅಷ್ಟೇ ಕೆಟ್ಟದ್ದು ಮಾಡ್ಬಿಡ್ತಾಳೆ. ಅಷ್ಟು ನಮ್ಗೆ ತುಂಬಾ ನಂಬಿಕೆ ಇದೆ ನಮ್ಗೆ. ಆಯ್ ಹುಲ್ಲೂರಮ್ಮಂದು ಹಬ್ಬ ಸ್ಟಾರ್ಟ್ ಆಗುತ್ತೆ. 9ನೇ ದಿವಸ ದುರ್ಗದಲ್ಲಿ ಪೂಜೆ ಆಗುತ್ತೆ. ಅಲ್ಲಿ ಕಬ್ಬಾರ್ ಇಡ್ತಾರೆ. ಅಲ್ಲಿ ಹಬ್ಬದ ದಿವಸ ಇಲ್ಲಿ ಕಂಗಳ ಪೂಜೆ ಅಂತ ಮಾಡ್ತಾರೆ. ಕಬ್ಬಾರ್ ಇಡ್ತಾರೆ. ಅಲ್ಲಿಂದ ಹಬ್ಬ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗಿ 9ನೇ ದಿವಸಕ್ಕೆ ಇಲ್ಲಿ ಆರಂಭ ಆಗುತ್ತೆ. ಇಲ್ಲಿ ಕನ್ಯಾರ ಪೂಜೆ, ದಪ್ಪದಿ ಪೂಜೆ, ಮತ್ತೆ ಇವರು ಎಲ್ಲ ಹೋಮ ಅಂತೆ, ಚಂಡಿ ಹೋಮ ಅವಂತೆ ಎಲ್ಲ ತರನು ಪೂಜೆ ಮಾಡಿ ಇಲ್ಲ ಬೇರೆ 25 ವರ್ಷದಿಂದ ಇಲ್ಲಿ ಅಮ್ಮನ ಸೇವೆ ಮಾಡ್ತಾ ಇದೀವಿ. ನಮ್ಗೆ ಎಲ್ಲ ನಮ್ ಕುಟುಂಬಕ್ಕೆ ಎಲ್ಲ ಒಳ್ಳೇದ್ ಮಾಡಿದಾಳೆ ಅಮ್ಮ. ಅಮ್ಮನ ಸೇವೆ ನನ್ ಜೀವ ಇರೋವರೆಗೂ ಅಮ್ಮನ ಸೇವೆ ಅಂತ ಬಿಡಲ್ಲ. ಎಲ್ಲಿದ್ರು ಬಂದು ನೋಡ್ಕೊಂಡು ಹೋಗ್ತಾ ಇರ್ತೀವಿ. ಖುಷಿನ ಅಯ್ಯೋ ಎಷ್ಟು ಖುಷಿ ಅಂದ್ಬೇಡ, ಅಷ್ಟು ಖುಷಿ ಆಗ್ತಾ ಇರ್ತದೆ. ನನ್ಗೂ ನನ್ ಮಕ್ಳಿಗೆ ಅಮ್ಮನಿಂದಾನೇ ನಮ್ಗೆಲ್ಲ ಆಜ್ಞೆ ಅಂತ ನಾನ್ ಹೇಳ್ಕೊತಾ ಇದ್ದೀನಿ. ಅವಾಗ್ಲೇ 15 ವರ್ಷದಿಂದ ಬರ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ. ನಾವು ತುಂಬಾ ಬಂದಿದೀವಿ. ನಮಗೂ ಒಳ್ಳೇದಾಗಿದೆ. ನಾವು ಈಗ ಬರ್ತಾ ಇರ್ತೀವಿ. ನಮ್ಗೂ ತುಂಬಾ ಒಳ್ಳೇದಾಗಿದೆ. ನಾವ್ ಈ ಕ್ಷೇತ್ರಕ್ಕೆ ಬಂದು 15 ವರ್ಷ ಆಯ್ತು. ಇಲ್ಲಿ ಏನೇ ಕಾರ್ಯ ಮಾಡಿದ್ರು ನಾವು ಬರ್ತಾ ಇರ್ತೀವಿ. ತುಂಬಾ ಪವರ್ಫುಲ್. ತುಂಬಾ ಈ ಕ್ಷೇತ್ರ ತುಂಬಾ ಚೆನ್ನಾಗಿದೆ. ನಾವು ಬಂದು ಇಲ್ಲಿ 10 ವರ್ಷ ಆಯ್ತು. ನಾವು ಇಲ್ಲಿ ಜಾತ್ರೆ ಏನಾದ್ರು ಬರ್ತಾ ಪೂಜೆ ಮಾಡ್ತೀವಿ. ತುಂಬಾ ಚೆನ್ನಾಗಿದೆ ಕ್ಷೇತ್ರ. ಅಮಾವಾಸ್ಯೆಲ್ಲ ತುಂಬಾ ವಿಶೇಷ ಪೂಜೆಗಳಿರುತ್ತೆ ಇಲ್ಲಿ. ಜನ ತುಂಬಾ ಬರ್ತಾರೆ. ನಮ್ಮ ಮೈ ಮೇಲೆ ಬಂದು ಎಲ್ಲ ಏನಿರುತ್ತೋ ಅದ್ ಕಷ್ಟ ಎಲ್ಲ ಹೇಳ್ತಾರೆ. ತುಂಬಾ ಜನಕ್ಕೆ ಹೆಲ್ಪ್ ಆಗಿದೆ ದೇವರಿಂದ. ಕಷ್ಟಕ್ಕೆ ತುಂಬಾ ಹೆಲ್ಪ್ ಆಗಿದೆ. ಅದು ಜನಕ್ಕೆಲ್ಲ ಬರ್ತಿರ್ತಾರೆ. ಅವ್ರು ತುಂಬಾ ಜನಕ್ಕೆ ಮನೆ ದೇವರು ಸಹ ಇದು ತುಂಬಾ ಬರ್ತಿರ್ತಾರೆ. ಹೇಳ್ತಾರೆ ಇಲ್ಲಿ ಎಲ್ಲ ಮಹಿಮೆ ತುಂಬಾ ಇದೆ. ತುಂಬಾ ದೂರದಿಂದ ಎಲ್ಲ ಬರ್ತಾರೆ ಸರ್.